ಶ್ರೀ ಜಯರಾಮ್ ರೈ ಅವರು, ಅದೇ ರೀತಿ ನಮ್ಮ ಚಿನ್ನರಲೋಕ ಸೇವಾ ಟ್ರಸ್ಟಿನ ಆಡಳಿತ ಟ್ರಸ್ಟಿ ದೇವು ತಾರನಾಥ ಕೊಟ್ಟಾರಿ ಅವರು ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸಹಭಾಗಿತ್ವದಲ್ಲಿ ತುಳು ಸಾಹಿತ್ಯ ಸಂಭ್ರಮ ಎಂಬ ಕಾರ್ಯಕ್ರಮದ ಅಧ್ಯಕ್ಷರು ಬೇಬಿ ಕುಂದರ್ ಅವರು ಇವತ್ತು ವೇದಿಕೆಯಲ್ಲಿದ್ದಾರೆ, ಅವರಿಗೂ ಕೂಡ ಸ್ವಾಗತಿಸ್ತೇನೆ. ಅದೇ ರೀತಿ ಗಾರಿ ಸಾಹಿತ್ಯ ಸಂಭ್ರಮದ ಅದರ ಅಧ್ಯಕ್ಷರು ರಜಾಕ್ ಕುಕಾಜ್ ಅವರು ಈಗಾಗಲೇ ಸ್ವಲ್ಪ ಬರಲಿದ್ದಾರೆ. ಉಪಾಧ್ಯಕ್ಷರಾದಂಥ ಲತೀಫ್ ಅವರು ಕೂಡ ನಮ್ಮ ಒಟ್ಟಿಗಿದ್ದಾರೆ. ಅದೇ ರೀತಿ ನಮ್ಮ ದತ್ತು ಶಾಲೆಯ ಸಂಚಾಲಕರಾದಂಥ ರಾಮಕೃಷ್ಣರಾವ್ ಅವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಅದೇ ರೀತಿ ಇನ್ನು ಮುಂದಕ್ಕೆ ಯಾವ ರೀತಿಯಾಗಿ ಕಾರ್ಯಕ್ರಮ ನಡೆಯುತ್ತದೆ ಅದರ ಬಗ್ಗೆ ನಮ್ಮ ಅಧ್ಯಕ್ಷರಾದಂಥ ಕರಾವಳಿ ಕಲೋತ್ಸವದ ಅಧ್ಯಕ್ಷರಾದಂಥ ಸುದರ್ಶನ್ ಜೈನ್ ಅವರು ಮಾತಾಡಿದರು. ಮೇರುಕೃಷ್ಣ ದಿಕ್ಕಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಸ್ಪರ್ಶಕಲಾ ಮಂದಿರದಲ್ಲಿ 6 ದಿನಗಳ ಕಾಲ ನಡೆಯಲಿಕ್ಕಿದೆ. ದಿನಾಂಕ 4-5 ಬರುವ ಮೇ ತಿಂಗಳ 4ನೇ ತಾರೀಕು ಸೋಮವಾರದಿಂದ 9ನೇ ತಾರೀಕು ಶನಿವಾರದವರೆಗೆ. ಪ್ರಥಮ ದಿನದಲ್ಲಿ ಪ್ರತಿ ವರ್ಷದಂತೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಮೆರವಣಿಗೆ ಇದೆ. ಅನಂತರ ನಾವು ಯಾವತ್ತು ಸ್ಪೋರ್ಟ್ಸ್ಗೆ ಬಹುಮಾನ ಇರ್ಬೋದು, ಚಿನ್ನದ ಪ್ರಶಸ್ತಿಗಳನ್ನು ಪ್ರತಿ ವರ್ಷ ಕೊಡ್ತಾ ಇದ್ದೀವಿ. ಅದೇ ರೀತಿ ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕಿದ್ದಾರೆ. ಅನಂತರದಲ್ಲಿ 2ನೇ ದಿನ ತುಳು ಇರ್ಬೋದು. ಅನಂತರದ ಬೇರೆ ಬೇರೆ ನಾನು ಎಲ್ಲ ವಿವರವನ್ನು ಹೇಳ್ತಾ ನಿಮಗೆ ಈಗಾಗಲೇ ಆಮಂತ್ರಣ ಪತ್ರಿಕೆ ನೀಡಿದೆ. ಪತ್ರಿಕಾ ಪ್ರಕಟಣೆಯಲ್ಲಿ ಕೂಡ ತಾವುಗಳು ಕೊಟ್ಟಿದ್ದಾರೆ. ಎಲ್ಲ ವಿವರಗಳನ್ನು ದಾದಾತ್ ಕೊಟ್ಟಾರೆ ಅವರು ಹೇಳ್ತಾ ಇದ್ದಾರೆ. ಅದು ಕೂಡ ಬಹಳಷ್ಟು ಅತಿಥಿಗಳನ್ನು ಎಲ್ಲ ರೀತಿಯ ಪಕ್ಷ ಭೇದ ಮರೆತು, ಭಾಷೆ ಜಾತಿ ಎಲ್ಲವನ್ನು ಮರೆತು ಎಲ್ಲರನ್ನು ಆಹ್ವಾನಿಸಬೇಕು. ನಮ್ಮ ಉದ್ದೇಶ ಇಷ್ಟು ತಾಲೂಕಿನ ಜನರಿಗೆ ಏನೊಂದು ಕಾರ್ಯಕ್ರಮ ಈ ಚಿನ್ನರಲೋಕ ಮೋಟರ ಸೇವಾ ಟ್ರಸ್ಟ್ ಸೇವಾ ಒಂದು ಮುಖಾಂತರ ನೀಡ್ತಾ ಇದ್ದೇವೆ. ಅದನ್ನು ಸ್ವಲ್ಪ ವಿಭಿನ್ನವಾಗಿ ಬೇರೆ ಬೇರೆ ರೀತಿಯಲ್ಲಿ ಕಡಿಮೆ ದಿನದಲ್ಲಿ ಪೂರೈಸುವ ರೀತಿಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು, ಭಾಷೆಗೆ ಒತ್ತು ನೀಡಲಿಕ್ಕೆ ಮನರಂಜನಾ ಕಾರ್ಯಕ್ರಮಗಳು ವೈವಿಧ್ಯವಾಗಿ ಮನರಂಜನಾ ಕಾರ್ಯಕ್ರಮವನ್ನು ನೀಡುವ ರೀತಿಯಲ್ಲಿ ನಾವು ಈ ಸಲ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಹೇಳುವ ಎಲ್ಲ ಮಾಧ್ಯಮದ ಮಿತ್ರರು ಪ್ರತಿ ಸಹಕಾರವನ್ನು ನಾವೆಲ್ಲ ಕೊಡ್ತಾ ಇದ್ದೀರಾ. ಅದೇ ರೀತಿ ಈ ಸಲ ಸಹಕಾರ ನೀಡಿ ಏನು ಟಿಕೆಟ್ ಏನಿಲ್ಲ, ಎಲ್ಲ ಜನರಿಗೆ ಉಚಿತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿರುವುದು, ಪ್ರಶಸ್ತಿಗಳನ್ನು ನೀಡ್ತೇವೆ. ಎಲ್ಲ ರೀತಿಯ ಸಹಕಾರವನ್ನು ಮಾಧ್ಯಮದ ಮಿತ್ರರಿಂದ ನಾವು ಹೇಳ್ತಾ ಇದ್ದೇವೆ. ವಿವರಗಳನ್ನು ದಾದಾತ್ ಕೊಡ್ತಾ ಇದ್ದಾರೆ. ವಂದನೆಗಳು. ಇದೊಂದು ವಿಭಿನ್ನ ರೀತಿಯಲ್ಲಿ ವರ್ಷ ನಡೆಯುವಂಥ ಕಾರ್ಯಕ್ರಮ. ಚಿನ್ನರಲೋಕ ಮೌಲ್ಯದ ಕಲಾವಿದರ ಸೇವಾ ಟ್ರಸ್ಟ್ ಈ ಭಾಗದಲ್ಲಿ ಮಕ್ಕಳಲ್ಲಿ ಸಾಂಸ್ಕೃತಿಕ ಮನೋಭಾವವನ್ನು ಮೈಗೂಡಿಸಬೇಕು, ಪ್ರತಿಯೊಂದು ಮಕ್ಕಳಲ್ಲಿರುವಂಥ ಪ್ರತಿಭೆಗಳಿಗೆ ಅವಕಾಶವನ್ನು ನೀಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಯಕ್ಷಗಾನ, ಭರತನಾಟ್ಯ, ಚಿತ್ರಕಲೆ, ಸಂಗೀತ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಮಕ್ಕಳನ್ನು ತೊಡಗಿಸಿ ಆ ಮಕ್ಕಳನ್ನು ಪ್ರತಿಭಾವಂತರನ್ನಾಗಿ ಮಾಡುವಲ್ಲಿ ಚಿನ್ನರಲೋಕ ಮೌಲ್ಯದ ಕಲಾವಿದರ ಸೇವಾ ಟ್ರಸ್ಟ್ ಈಗಾಗಲೇ ಯಶಸ್ಸನ್ನು ಗಳಿಸಿದೆ. ಅದಕ್ಕೆ ಸಾಕ್ಷಿಯಾಗಿ ವರ್ಷ ಕೂಡ ಬಂಟ್ವಾಳದ ಹೃದಯ ಭಾಗದಲ್ಲಿ ಕರಾವಳಿ ಕಲೋತ್ಸವ ಎಂಬ ವೈವಿಧ್ಯಮಯವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಎಲ್ಲ ಸಾಂಸ್ಕೃತಿಕ ಲೋಕಕ್ಕೆ ಒಂದು ಹೊಸ ಮೆರುಗನ್ನು ಕೊಡುತ್ತಾ ಬಂದಂತೆ ನಿಮಗೆಲ್ಲ ತಿಳಿದಂಥ ವಿಚಾರ. ಬಹುಸಂಸ್ಕೃತಿ ಉತ್ಸವ ಆಹಾರ ಮೇಳ ಎಂಬ ಕಾರ್ಯಕ್ರಮದ ಜೋಡಣೆ ಜೊತೆಯಲ್ಲಿ ಕೇವಲ ನಮ್ಮ ಟ್ರಸ್ಟ್ನ ಒಂದು ಕಾರ್ಯಕ್ರಮ ಆಗಬಾರ್ದು, ಇದೊಂದು ಬಹುಸಂಸ್ಕೃತಿ ಆಗಬೇಕಾದ್ರೆ ಎಲ್ಲ ಅಕಾಡೆಮಿಗಳನ್ನು ಸೇರಿಸಬೇಕೆಂಬ ಉದ್ದೇಶದಿಂದ ತುಳು ಅಕಾಡೆಮಿ, ಕೊಂಕಣಿ ಅಕಾಡೆಮಿ, ಬ್ಯಾರಿ ಮತ್ತು ಅರೆಭಾಷೆ ಅಕಾಡೆಮಿಗಳ ಸಹಯೋಗದಲ್ಲಿ ಮುಂದಿನ ತಿಂಗಳ ಮೇ 4ರಿಂದ 9ರವರೆಗೆ ಸ್ಪರ್ಶ ಕಲಾಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮದ ಆಯೋಜನೆ. ಬಹುಸಂಸ್ಕೃತಿ ಉತ್ಸವ ನಮ್ಮ ದೇಶದ ವೈವಿಧ್ಯಮಯತೆಗೆ ಪೂರಕವೆಂಬ ನೆಲೆಯಲ್ಲಿ ಎಲ್ಲರನ್ನೂ ಕೂಡ ನಾವೆಲ್ಲರೂ ಕೂಡ ಭಾರತೀಯರು ಎಂಬ ಮನೋಭಾವದಿಂದ ಒಗ್ಗೂಡಿಸಬೇಕೆಂಬ ಆಶಯದ ಕಾರ್ಯಕ್ರಮ. ಜೊತೆಗೆ ಆಹಾರ ಮೇಳ ನಮ್ಮ ಜೊತೆಯಲ್ಲಿ ಮಹಿಳೆಯರ ಒಂದು ಸಾರಿ ನಡಿಗೆ ತುಂಬ ವಿಭಿನ್ನವಾದಂಥ ಕಾರ್ಯಕ್ರಮ. ಈ ವೇದಿಕೆಯ ಹೆಸರನ್ನಿಟ್ಟು ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೌರವದಿಂದ ಕುಟಿಕಾದರು ನಡೆಸಿದ್ದಾರೆ. ಆಹಾರ ಮೇಳದ ಉದ್ಘಾಟನೆಯನ್ನು ಸನ್ಮಾನ್ಯ ರಾಜೇಶ್ ನಾಯ್ಕ ಡಿಪಾರ್ಟ್ಮೆಂಟ್ ನಮ್ಮ ಎಲ್ಲ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರದ ಗಣ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಆಗ್ತಿದೆ. ಬಳಿಕ ಬೇರೆ ಬೇರೆ ಪ್ರಶಸ್ತಿಗಳಿಗಾಗಿ ಹೇಳಿದಾಗಿ ಕರಾವಳಿ ಸಂಭ್ರಮ ರಾಜ್ಯ ಪ್ರಶಸ್ತಿ ವರ್ಷ ಕೂಡ ಒಂದು ಶ್ರೇಷ್ಠ ಸಾಧಕರನ್ನು ಪ್ರಧಾನ ಪ್ರಶಸ್ತಿಯನ್ನು ನೀಡ್ತೇವೆ. ಈ ವರ್ಷ ಅದನ್ನು ರೋಹಿತ್ ಮಾರ್ಲೆ ಎಂಬ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಿಗೆ ನೀಡ್ತಾ ಇದ್ದೇವೆ. ಮಕ್ಕಳಿಗೆ ಹಾಗಾಗಿ ಹೇಳಿದಾಗೆ ಬಾಲ ಪ್ರತಿಭೆಗಳನ್ನು ನೀಡುವ ನಿಟ್ಟಿನಲ್ಲಿ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಅವರು ತುಳು ಸಾಹಿತ್ಯ ಸಂಭ್ರಮದ ಎಲ್ಲ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡು ನಮ್ಮ ವಿಶೇಷವಾಗಿ ನಾವು ಆ ದಿನದಲ್ಲಿ ಈಗಾಗಲೇ ತಿಳಿಸಿದಂತೆ
ಕವಿಗೋಷ್ಠಿಗಳನ್ನು ಆಯೋಜನೆ ಮಾಡಿಕೊಂಡು ಎಲ್ಲ ಯುವ ಕವಿಗಳಿಗೆ ಅವಕಾಶವನ್ನು ನೀಡುವಂಥ ಕಾರ್ಯಕ್ರಮ ಕೂಡ ನೆರವೇರಲಿಕ್ಕೆ ಪರಿಸ್ಥಿತಿಯಲ್ಲಿ ಆ ಕಾರ್ಯಕ್ರಮ ಅವತ್ತು ಸಂಪನ್ನಗೊಳ್ಳುತ್ತದೆ. ಅವತ್ತು ವೈಶಿಷ್ಟ್ಯಪೂರ್ಣವಾದಂತಹ ಕಾರ್ಯಕ್ರಮ ಮಹಿಳೆಯರಿಗೆ ಸಂಜೆ 5 ಗಂಟೆಗೆ ಮಹಿಳಾ ಆ ಮಾಹಿತಿಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಕವಿಗೋಷ್ಠಿಗಳು, ಕವಿ ಪ್ರದರ್ಶನ, ಸಮಂಜರಿ ಎಲ್ಲ ಕಾರ್ಯಕ್ರಮಗಳನ್ನ ಕರಾವಳಿ ಕಲೋತ್ಸವದಲ್ಲಿ ಆಯೋಜನೆ ಆಗ್ತದೆ. ಈ ವರ್ಷ 6ನೇ ದಿನ ಆ ಕಾರ್ಯಕ್ರಮ ಕೂಡ ನಮ್ಮ ಕೀರ್ತಿಶೇಷ ತೀರ್ಥಪ್ರಸಾದ್ ಅನಂತಾಡಿ ಅವರ ಸ್ಮರಣಾರ್ಥವಾಗಿ ವರ್ಷ ನಾವು ನಡೆಸಿಕೊಂಡು ಬಂದಿದ್ದೇವೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಯುವ ಪ್ರತಿಭೆಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ. ಈ ವರ್ಷ ಕೂಡ ಆ ಕಾರ್ಯಕ್ರಮ 6ನೇ ದಿವಸ 9ನೇ ತಾರೀಕು ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಂಜೆ ಎಲ್ಲ ಕೊಂಕಣಿ ಇದರಲ್ಲಿ ಕೊಂಕಣಿ ಭಾಷಿಕರು ಮತ್ತು ಬೇರೆ ಇದರಲ್ಲಿ ಬೇರೆ ಬೇರೆ ಭಾಷಿಕರು ಇದ್ದಾರೆ. ಇದು ತಪ್ಪಿ ಇಲ್ಲಿ ಹಾಗೆ ಕನ್ನಡದಲ್ಲಿ ನಡೆಯುತ್ತದೆ ಸಭಾ ಪ್ರತಿ ಅಕಾಡೆಮಿ ಕಾರ್ಯಕ್ರಮ. ಅವತ್ತಿನ ಕವಿಗೋಷ್ಠಿ ಮಾತ್ರ